ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 44ನೇ ಅಧ್ಯಾಯ, ವಚನಗಳು 1-34. ನಿನ್ನೆ ನಾವು ಯೋಸೇಫಿನ ಸಹೋದರರು ಭಯದ ಮಧ್ಯೆಯೂ ಕೃಪೆಯನ್ನು ಅನುಭವಿಸಿದ ಕ್ಷಣವನ್ನ ನೋಡಿದ್ದೇವೆ. ಹೊರಗೆ ಎಲ್ಲವೂ ಶಾಂತವಾಗಿರುವಂತೆ ಕಾಣುತ್ತಿತ್ತು. ಅವರು ಊಟ ಮಾಡಿದರು, ಬೆನ್ಯಾಮೀನನು ಸುರಕ್ಷಿತವಾಗಿದ್ದಾನೆ. ಆದರೆ ಯೋಸೇಫ ಇನ್ನೂ ಒಂದು ವಿಷಯವನ್ನ ತಿಳಿದುಕೊಳ್ಳಬೇಕಾಗಿತ್ತು. ಪ್ರಿಯರೇ, ಅವನ ಸಹೋದರರ ಹೃದಯ ನಿಜವಾಗಿಯೂ ಬದಲಾಗಿದೆಯಾ ಅಥವಾ ಅವರು ಇನ್ನೂ ಹಳೆಯವರ ಹಾಗೆ ಇದ್ದಾರಾ ಎಂಬುದಾಗಿ. ಅದರಿಂದ ಯೋಸೇಫ ಒಂದು ಕೊನೆಯ ಪರೀಕ್ಷೆಯನ್ನ ಸಿದ್ಧಪಡಿಸುತ್ತಾನೆ. ಅವನು ತನ್ನ ಸೇವಕರಿಗೆ ಹೇಳುತ್ತಾನೆ, ಅವರ ಚೀಲಗಳಲ್ಲಿ ಧಾನ್ಯವನ್ನ ತುಂಬಿಸಿ ಅವರ ಹಣವನ್ನ ಮತ್ತೆ ಇಡಿ, ನಂತರ ನನ್ನ ಬೆಳ್ಳಿಯ ಪಾತ್ರೆಯನ್ನ ಬೆನ್ಯಾಮೀನನ ಚೀಲದಲ್ಲಿ ಇಡಿ ಎಂಬುದಾಗಿ. ಮುಂದಿನ ಬೆಳಿಗ್ಗೆ ಸಹೋದರರು ಸಂತೋಷದಿಂದ ಹೊರಡುತ್ತಾರೆ. ಎಲ್ಲವೂ ಚೆನ್ನಾಗಿ ಮುಗಿದಂತೆಯೇ ಕಾಣುತ್ತದೆ. ಆದರೆ ಅವರು ದೂರ ಹೋಗುವ ಮೊದಲೇ ಯೋಸೇಫ ತನ್ನ ಸೇವಕರನ್ನ ಅವರ ಹಿಂದೆ ಕಳುಹಿಸುತ್ತಾನೆ. ಅವರು ಹೋಗಿ ಕೇಳುತ್ತಾರೆ, ನಿಮ್ಮ ಯಜಮಾನನಿಗೆ ಕೆಡುಕು ಯಾಕೆ ಮಾಡಿದ್ದೀರಿ ಎಂಬುದಾಗಿ. ಅವನ ಬೆಳ್ಳಿಯ ಪಾತ್ರೆಯನ್ನ ಯಾರು ಕದ್ದಿದ್ದೀರಾ ಎಂಬುದಾಗಿ ಪ್ರಶ್ನಿಸುತ್ತಾರೆ. ಸಹೋದರರು ಬೆಚ್ಚಿ ಬೀಳುತ್ತಾರೆ. ಪ್ರಿಯರೇ, ಅವರು ಆತ್ಮವಿಶ್ವಾಸದಿಂದ ಹೇಳುತ್ತಾರೆ, ನಮ್ಮಲ್ಲಿ ಯಾರ ಚೀಲದಲ್ಲೂ ಅದು ಸಿಕ್ಕಿದ್ದರೂ ಅವನು ಸಾಯಲಿ, ನಾವು ಎಲ್ಲರೂ ದಾಸರಾಗುತ್ತೇವೆ ಎಂಬುದಾಗಿ. ಅವರು ತಮ್ಮ ಚೀಲಗಳನ್ನು ತೆರೆಯಲು ಆರಂಭಿಸುತ್ತಾರೆ. ಒಬ್ಬೊಬ್ಬರ ಚೀಲವನ್ನು ಸಹ ಪರಿಶೀಲಿಸಲಾಗುತ್ತದೆ. ಕೊನೆಗೆ ಬೆನ್ಯಾಮೀನನ ಚೀಲ ತೆರೆದಾಗ ಆ ಬೆಳ್ಳಿಯ ಪಾತ್ರೆ ಅದರಲ್ಲಿ ಸಿಗುತ್ತದೆ. ಆ ಕ್ಷಣದಲ್ಲಿ ಎಲ್ಲವೂ ನಿಂತಂತಾಗುತ್ತದೆ. ಸತ್ಯವೇದ ಹೇಳುತ್ತದೆ, ಅವರು ತಮ್ಮ ಬಟ್ಟೆಗಳನ್ನ ಹರಿದುಕೊಂಡರು ಎಂಬುದಾಗಿ. ಇದು ಆಳವಾದ ದುಃಖದ ಗುರುತು. ಪ್ರಿಯರೇ, ಇಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ನಾವು ನೋಡಬಹುದು. ಹಿಂದೆ ಯೋಸೇಫ ಗುಂಡಿಯಲ್ಲಿ ಅಳುತ್ತಿದ್ದಾಗ ಅವರು ತಮ್ಮನನ್ನ ಬಿಟ್ಟು ಹೋದರು. ಆದರೆ ಈಗ ಅವರು ಬೆನ್ಯಾಮೀನನನ್ನ ಬಿಟ್ಟು ಹೋಗುವುದಿಲ್ಲ. ಎಲ್ಲರೂ ಒಟ್ಟಿಗೆ ಹಿಂದಿರುಗುತ್ತಾರೆ. ಇದೇ ನಿಜವಾದ ಪರಿವರ್ತನೆಯ ಆರಂಭ. ಅವರು ಮತ್ತೆ ಯೋಸೇಫಿನ ಮುಂದೆ ನಿಂತುಕೊಳ್ಳುತ್ತಾರೆ. ಯೋಸೇಫ ಹೇಳುತ್ತಾನೆ, ಬೆನ್ಯಾಮೀನ ಮಾತ್ರ ನನ್ನ ದಾಸನಾಗಿ ಉಳಿಯುತ್ತಾನೆ, ನೀವು ಉಳಿದವರು ಶಾಂತಿಯಿಂದ ಹೋಗಬಹುದು ಎಂಬುದಾಗಿ. ಇದು ಕೇವಲ ಮಾತಲ್ಲ ಪ್ರಿಯರೇ, ಇದು ಹೃದಯದ ಪರೀಕ್ಷೆ. ಹಿಂದಿನಂತೆಯೇ ತಮ್ಮನನ್ನ ಬಿಟ್ಟು ಹೋಗುತ್ತಾರಾ ಅಥವಾ ಈ ಬಾರಿ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರಾ? ಈ ಸಮಯದಲ್ಲಿ ಯೆಹೂದ ಮುಂದೆ ಬರುತ್ತಾನೆ. ಇದು ಕಥೆಯ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಕ್ಷಣಗಳಲ್ಲಿ ಒಂದು. ಪ್ರಿಯರೇ, ಯೆಹೂದ ಯಾಕೋಬನ ನೋವಿನ ಬಗ್ಗೆ ಮಾತನಾಡುತ್ತಾನೆ. ಬೆನ್ಯಾಮೀನನನ್ನ ಕಳೆದುಕೊಂಡರೆ ಅವರ ತಂದೆ ಬದುಕಲಾರನೆಂದು ಹೇಳುತ್ತಾನೆ. ನಂತರ ಅವನು ಹೇಳುತ್ತಾನೆ, ಅವನ ಬದಲು ನನ್ನನ್ನ ಇಲ್ಲಿ ದಾಸನಾಗಿ ಇಟ್ಟುಕೊಳ್ಳಿ ಎಂಬುದಾಗಿ. ಆತ್ಮೀಯರೇ, ಇದೇ ಯೆಹೂದ ಹಿಂದೆ ಯೋಸೇಫನನ್ನ ಮಾರಲು ಸಲಹೆ ನೀಡಿದ್ದನು. ಆದರೆ ಈಗ ಅವನು ತನ್ನ ತಮ್ಮನಿಗಾಗಿ ತನ್ನ ಜೀವನವನ್ನೇ ಕೊಡಲು ಸಿದ್ಧನಾಗಿದ್ದಾನೆ. ಇದೇ ನಿಜವಾದ ಪಶ್ಚಾತ್ತಾಪ. ಪಶ್ಚಾತ್ತಾಪ ಎಂದರೆ ಕೇವಲ ವಿಷಾದವಲ್ಲ ಪ್ರಿಯರೇ, ಬದಲಾದ ಹೃದಯ, ಬದಲಾದ ಜೀವನ. ಹಿಂದೆ ಸ್ವಾರ್ಥವಾಗಿದ್ದ ವ್ಯಕ್ತಿ ಈಗ ತ್ಯಾಗಮಯ ಪ್ರೀತಿಯನ್ನು ತೋರಿಸುತ್ತಿದ್ದಾನೆ. ಈ ಕ್ಷಣದಲ್ಲಿ ಯೋಸೇಫ ತನ್ನ ಸಹೋದರರು ನಿಜವಾಗಿಯೂ ಬದಲಾಗಿದ್ದಾರೆ ಎಂಬುದನ್ನ ನೋಡುತ್ತಾನೆ. ಪ್ರಿಯರೇ, ದೇವರು ಕೆಲವೊಮ್ಮೆ ನಮ್ಮ ಹೃದಯವನ್ನ ಪರೀಕ್ಷಿಸುತ್ತಾರೆ. ನಮ್ಮ ಮಾತುಗಳನ್ನು ಮಾತ್ರ ಅಲ್ಲ, ನಮ್ಮ ಕ್ರಿಯೆಗಳನ್ನು ಸಹ ನೋಡುತ್ತಾರೆ. ನಾವು ನಿಜವಾಗಿಯೂ ಬದಲಾಗಿದ್ದೇವಾ ಎಂಬುದು ಪರೀಕ್ಷೆಯ ಸಮಯದಲ್ಲಿ ಕಾಣುತ್ತದೆ. ಈ ಕಥೆ ನಮಗೆ ಹೇಳುವುದು ಏನೆಂದರೆ, ದೇವರು ಹಳೆಯ ವ್ಯಕ್ತಿಯನ್ನ ಹೊಸ ವ್ಯಕ್ತಿಯನ್ನಾಗಿ ಮಾಡಬಲ್ಲನು. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ಹೃದಯವನ್ನ ಬದಲಾಯಿಸಬಲ್ಲಂತ ದೇವರಾಗಿದ್ದಾರೆ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ನಿಜವಾದ ಪಶ್ಚಾತ್ತಾಪದಲ್ಲಿ ನಡೆಯಬೇಕು. ಕೇವಲ ವಿಷಾದದಲ್ಲಿ ಅಲ್ಲ ಪ್ರಿಯರೇ, ಬದಲಾದ ಜೀವನದಲ್ಲಿ ಬದುಕಬೇಕು. ನಾವು ಇತರರಿಗಾಗಿ ನಿಲ್ಲಬೇಕು. ಹಾಗಾದ್ರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಯೆಹೂದ ಹಿಂದೆ ತಮ್ಮನನ್ನ ಮಾರಿದನು, ಆದರೆ ಈಗ ತಮ್ಮನಿಗಾಗಿ ತನ್ನನ್ನೇ ಕೊಡಲು ಸಿದ್ಧನಾಗಿದ್ದಾನೆ. ಇದೇ ನಿಜವಾದ ಪರಿವರ್ತನೆ. ಇಂದು ನಮ್ಮ ಜೀವನದಲ್ಲಿ ಬದಲಾವಣೆ ಕಾಣಿಸುತ್ತಾ ಇದೆಯಾ? ಅದು ಕೇವಲ ಮಾತು ಅಲ್ಲ ಪ್ರಿಯರೇ, ಜೀವನದಲ್ಲೂ ಬದಲಾವಣೆ ಕಾಣಿಸಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಬದಲಾದ ಜೀವನವನ್ನ ನಡೆಸುವಂತ ಹೃದಯ ನಮ್ಮದಾಗಿರಲಿ.
ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು